ವಿಡಿಯೋಗೆ ಸ್ವಾಗತ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಚೆನ್ನಾಗಿ ಅಂಕಗಳನ್ನು ಗಳಿಸಬೇಕು ಅನ್ನೋದೇ ನಮ್ಮ ಆಶಯ. ಇಂದಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ RCಗಳನ್ನು ಹೇಳಿಕೊಡ್ತೀನಿ. ನೆಕ್ಸ್ಟ್ ಇನ್ನೂ 2 ಕ್ವಶನ್ ಪೇಪರ್ಗಳು ಬರ್ತವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸ್ವಲ್ಪ RCಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತಾವ, ಯಾಕಂದ್ರೆ ಅವುಗಳನ್ನು ನೀವೇನು ಮಾಡಬೇಕು, ಪಾಠದ ಒಳಗಡೆ ಇರ್ತಕ್ಕಂಥ ಪಠ್ಯಾಂಶಗಳ ಮೇಲೆ ಇರ್ತದೆ. ನೀವು ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ಅದನ್ನು ಗ್ರಹಿಸಿಕೊಂಡು ಬರೀಬೇಕಾಗ್ತದೆ. ಫಸ್ಟ್ ನೋಡೋಣ ಸ್ನೇಹಿತರೆ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಒಂದು ಗದ್ಯ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ RCಗಳನ್ನು ನೋಡೋಣ. ಫಸ್ಟ್ ಸ್ನೇಹಿತರೆ, ನೀವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತಕ್ಕಂಥ ಒಂದು ವಾಕ್ಯ ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು RC ಇದೆ. ವಾಟ್ ಹ್ಯಾಪನ್ಡ್ ದೇರ್? ರೋಮಾ ಮೆಟ್ ಆನ್ ಆಕ್ಸಿಡೆಂಟ್. ವೈ ಡಿಡ್ ಹಿ ವಾಂಟ್ ಟು ಹೆಲ್ಪ್ ಹರ್? ರೋಮಾ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೈನ್. ಹೂ ಡಿಡ್ ಶೌಟ್ ದಿಸ್ ದ್ಯಾಟ್? ಬಾಲೇಶ್ವರ್ ಶೌಟೆಡ್ ದ ಅದರ್ ಪ್ಯಾಸೆಂಜರ್ಸ್ ಟು ದಮ್ ಅಂತ ಇತ್ತು. ಮುಂದೆ ಆನ್ಸರ್ ಕ್ವಶನ್ಸ್ ಇದಾವೆ, ಕ್ವಶನ್ಸ್ ಮುಂದೆ ಆನ್ಸರ್, ಅದನ್ನು ನೀವು ಚೆನ್ನಾಗಿ ಸ್ಕ್ರಾಲ್ ಮಾಡಿಕೊಂಡು ಪಾಸ್ ಮಾಡಿಕೊಂಡು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ಐ ಹೋಪ್ ಐ ಆಮ್ ಟು ಲೇಟ್ ಅಂತಕ್ಕಂಥದ್ದಿದೆ. ಐ ಆಮ್ ನಾಟ್ ಟು ಲೇಟ್. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್ ಅಂತಕ್ಕಂಥದ್ದು ವಾಕ್ಯ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಅ ಬಾಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್ ಅಂತ ಇತ್ತು. ಇನ್ನು ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದ್ಯಾಟ್ ಅ ಪೀಪಲ್ ಹಿಯರ್ ಆರ್ ಅಫ್ರೇಡ್ ಅಂತ ಇದೆ. ನೆಕ್ಸ್ಟ್, ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಆಮೇಲೆ ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟ್ ದ ಕಾಪ್ ಅಂತ ಇತ್ತು. ಇನ್ನು ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್ ಬಾಲೇಶ್ವರ್ ಥಾಟ್ ಅಂತ ಕೇಳಿದರೆ ಇಷ್ಟು RC ಲೈನ್ಗಳು ಏನಿದಾವಪ್ಪ ಅಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದಾವೆ. ಸ್ವಲ್ಪ ಅವುಗಳನ್ನು ನೀವು ಪಾಸ್ ಮಾಡಿ ಬರ್ಕೊಡ್ರಿ. ಇನ್ನು ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ವ್ಯಾಲೆಡ್ ಆಫ್ ದ ಟೆಂಪಸ್ಟ್ ಅಂತಕ್ಕಂಥ ಒಂದು ಯೂನಿಟ್ದಿಂದ ಇಲ್ಲಿ ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸಾಲ್ ವುಡ್ ಡೇರ್ ಟು ಸ್ಲೀಪ್ ಅಂತ ಇದೆ. ಇನ್ನು ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಆ್ಯಂಡ್ ಅ ಸ್ಟ್ರೋಮ್ ವಾಸ್ ಆನ್ ದ ಡೀಪ್ ಅದ. ಇನ್ನು ದಿಸ್ ಅ ಫಿಯರ್ಸ್ಫುಲ್ ಥಿಂಗ್ ಇನ್ ಅ ವಿಂಟರ್ ಅಂತಕ್ಕಂಥದ್ದು ಒಂದು ವಾಕ್ಯ ಬರ್ತದೆ. ಸೊ ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್ ಆಫ್ ದ ಶೋರ್ಟ್ಸ್ ಹೆಡ್ ಇನ್ ದ ಬ್ರೀತ್ ಅಂತಕ್ಕಂಥದ್ದು. ಸೊ ಬೆಲೆಡ್ ಆಫ್ ದ ಟೆಂಪಸ್ಟಲ್ಲಿ ಬರ್ತಕ್ಕಂಥ ವಾಕ್ಯಗಳಿತ್ತು. ಈ ವಾಕ್ಯಗಳು ಕೂಡ ಸ್ನೇಹಿತರೆ ಏನಿದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯಗಳೇ. ಇನ್ನು ಈ ಹೀರೋ ಗದ್ಯ ಪಾಠಕ್ಕೆ ಹೋಗೋಣ. ಸೊ ಹೀರೋ ಗದ್ಯ ಪಾಠದಲ್ಲಿ ಇರ್ತಕ್ಕಂಥ RC ಲೈನ್ ಏನಪ್ಪ ಅಂದ್ರೆ ಅ ಫ್ರೈಟ್ಫುಲ್ ಪ್ರೊಪೋಸಿಷನ್ ಸ್ವಾಮಿ ಥಾಟ್ ಅಂತಕ್ಕಂಥದ್ದು ಒಂದು ಸೆಂಟೆನ್ಸ್ ಬರ್ತದೆ. ಇನ್ನು ಯು ಮಸ್ಟ್ ಸ್ಲೀಪ್ ಅಲೋನ್ ದೇರ್ ಆಫ್ಟರ್ ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮಿ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಹಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪ್ರೆಡ್ ದ ಬಾಯ್ ಅಂತ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಆಮೇಲೆ ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ. ಆಮೇಲೆ ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೌನ್ ಅಪ್. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ಸ್ ಆಫ್ ಯುವರ್ ಸ್ಕೂಲ್ ಅಂತ ಇದೆ. ನೆಕ್ಸ್ಟ್, ಇಟ್ ಈಸ್ ಅ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಅ ಗ್ರ್ಯಾನಿ ಆರ್ ಮದರ್. ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್ ಅಂತಕ್ಕದ್ದನ್ನು ಕೇಳಿದರೆ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಾಲುಗಳಿತ್ತು. ಈ ಸಾಲುಗಳನ್ನು ನೀವು ಆಯಾ ಸಂದರ್ಭಗಳನ್ನು ನೋಡ್ಕೊಡ್ರಿ. ಇನ್ನು ದ ಡಿಸ್ಕವರಿಗೆ ಹೋಗೋಣ. ಸೊ ದ ಡಿಸ್ಕವರಿಯಲ್ಲಿನೂ ಕೂಡ ನಿಮಗೆ ಸ್ನೇಹಿತರು ಏನು ಮಾಡಿದಾರಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೈನ್ಸ್ಗಳನ್ನೇ ಇದ್ದಾವೆ. ಇಲ್ಲಿರ್ತಕ್ಕಂಥ ಫಸ್ಟ್ ಲೈನ್ಸ್ ಏನಿದಪ್ಪ ಅಂತಂದ್ರೆ ಎಸ್ ಎ ಗುಡ್ ಸೈಲರ್ ನೋಸ್ ಹೀಸ್ ಪ್ಲೇಸ್ ಅಂತಕ್ಕಂಥ ಇದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಲಿತ್ತು. ದ ಸಾಂಟಾ ಮಾರಿಯಾ ವಿಲ್ ಬಿ ಲೈಟರ್ ಫಾರ್ ಹೀಸ್ ಕಾರ್ಕಸ್ ಅಂತಿದೆ. ವೈ ಶುಡ್ ಬಿ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆನ್ 50 ಇನ್ ಹೀಸ್ ಲ್ಯಾಂಡ್ಸ್ ಅದ. ವಾಟರ್ ಡಸ್ ದ್ಯಾಟ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಸೇಡ್ ಕೊಲಂಬಸ್ ಅಂತ ಇದೆ. ಸೊ ಇವು ಸಾಲುಗಳು ಸ್ವಲ್ಪ ಡಿಸ್ಕವರಿದಲ್ಲಿರ್ತಕ್ಕಂಥದ್ದು ಕನ್ಫ್ಯೂಸ್ ಅನ್ನಿಸ್ತಾವ, ಬಟ್ ನೀವೇನು ಮಾಡಬೇಕು, ಓದ್ಕೊಲೇಬೇಕು. ಕ್ಯಾಪ್ಟನ್ ಬಿ ಕೇರ್ಫುಲ್ ಸಮ್ಟೈಮ್ಸ್ ದೇ ಆರ್ ಡಿಸ್ಸಪ್ರೇಟ್ ಅದ. ಆಮೇಲೆ ಮ್ಯೂಟಿನಿ ಈಸ್ ಆ್ಯನ್ ಅಗ್ಲಿ ವರ್ಡ್ ಸರ್ ಅಂತಕ್ಕಂಥದ್ದು ಒಂದು ವಾಕ್ಯ ಬರ್ತದೆ. ಇನ್ನು ಡಿಸಿಪ್ಲಿನ್ ನೋಸ್ ನೋ ಬಟ್ ಸೇ ಕೊಲಂಬಸ್. ಐ ಪ್ರಿಪೇರ್ ಯುವರ್ ಕಂಪನಿ ಟು ದೇರ್ಸ್ ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ದ ಫಸ್ಟ್. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್, ಡಾರ್ಕ್ ಡೀಡ್ಸ್ ದ ಬೆಟರ್ ಡನ್ ಇನ್ ದ ಡಾರ್ಕ್ ಅಂತಕ್ಕಂಥ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂದ್ರೆ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು RCಗಳಿತ್ತು. ಇನ್ನು ಪ್ರೊಫೈಲ್ ರೈಟಿಂಗ್ ಅದ. ಸೊ ಪ್ರೊಫೈಲ್ ರೈಟಿಂಗಲ್ಲಿ ನೀವು ಸ್ವಲ್ಪ ಕ್ಲೂಸ್ ನೋಡ್ರಿ. ಒಂದು ಪ್ರೊಫೈಲ್ ಇದೆ ಅಂತ ತಿಳ್ಕೊಳ್ರಿ. ಯಾರ್ದಿದೆ? ಡಾಕ್ಟರ್ ರವಿಶಂಕರ್ದಿದೆ. ಅವ್ರದ್ದೇನು ಕೊಟ್ಟಿದ್ದಾರೆ? ಡೇಟ್ ಆಫ್ ಬರ್ತ್ ಕೊಟ್ಟಿದ್ರು, ಏಜ್ ಕೊಟ್ಟಿದ್ರು, ಕ್ವಾಲಿಫಿಕೇಶನ್ಸ್ಗಳನ್ನು ಕೊಟ್ಟಿದ್ದಾರೆ, ಪ್ಲೇಸ್ ಆಫ್ ವರ್ಕ್ ಅದ, ಹಾಬೀಸ್ ಅದ. ಓಕೆನಾ? ಸೊ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಬರೀರಿ ಏನು, ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ಡಾಕ್ಟರ್ ರವಿಶಂಕರ್. ಓಕೆ, ಇವು ಏನು ಕ್ಲೋಸ್ ಸ್ಟಾರ್ಟಿಂಗ್ ಅದಾವಲ್ಲ, ಇದು ನೀವು ಬರೀಲೇಬೇಕು. ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ಡಾಕ್ಟರ್ ರವಿಶಂಕರ್. ನೆಕ್ಸ್ಟ್, ಹಿ ವಾಸ್ ಬಾರ್ನ್ ಆನ್. ಇದು ಗೊತ್ತಿರಬೇಕು. ಹಿ ವಾಸ್ ಬಾರ್ನ್ ಆನ್ ಯಾವಾಗ? ಎಸ್, 25th December 1983. ಹೀಸ್ ಏಜ್ ಈಸ್ ಅವತ್ತಿನ ಎಷ್ಟದ? 40 years. ಆಮೇಲೆ ಹೀಸ್ ಕ್ವಾಲಿಫಿಕೇಶನ್ ಈಸ್ ಏನಿದೆ? MBBS. ಹೀಸ್ ಪ್ಲೇಸ್ ಆಫ್ ವರ್ಕ್ ಈಸ್ ಯಾವುದು? ಪ್ಲೇಸ್ ಆಫ್ ವರ್ಕ್ ಶಿವಮೊಗ್ಗ. ಹಿಂಗೆ ಇವು ಸ್ಟಾರ್ಟಿಂಗ್ಗಳೇನಿದಾವಲ್ಲ, ಸೊ ಪ್ರೊಫೈಲ್ ರೈಟಿಂಗಲ್ಲಿ ಇವುಗಳನ್ನು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇದ್ರ ಮುಂದೆ ಜಸ್ಟ್ ಅವುಗಳನ್ನು ತುಂಬಿ ಪ್ರತಿ ಸೆಂಟೆನ್ಸ್ ಲಾಸ್ಟ್ ಒಂದೊಂದು ಫುಲ್ ಸ್ಟಾಪ್ ಕೊಟ್ಟರೆ ನಿಮ್ಮದು ಪ್ರೊಫೈಲ್ ರೈಟಿಂಗ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. 3 marks ಆರಾಮಾಗಿ ನಿಮಗೆ
ಕೊಡ್ತಾರೆ. ಕೆಳಗಡೆ ಇಲ್ಲಿದೆ, ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ, ಹೊಟ್ಟೆ ಬಿಟ್ಟು ಬರ್ಲಿಕ್ಕೆ ಹೋಗಬೇಡಿ. ಇನ್ನು ಪಿಕ್ಟೋರಿಯಲ್ ರೈಟ್ ಡಿಸ್ಕ್ರಿಪ್ಷನಲ್ಲಿ ಬರ್ತದ ಸ್ನೇಹಿತರೆ, ಜಸ್ಟ್ ಪಿಕ್ಚರನ್ನು ನೀವೇನು ಮಾಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ಫಸ್ಟ್ ಲೈನ್ ಕಂಪಲ್ಸರಿ ಬರೀರಿ. ದ ಗಿವನ್ ಪಿಕ್ಚರ್ ಈಸ್ ಮೋರ್ ಇನ್ಫಾರ್ಮೇಟಿವ್ ಅಂತಕ್ಕಂಥದ್ದಿದೆ. ಅ ಸಿಂಗಲ್ ಪಿಕ್ಚರ್ ಎಕ್ಸ್ಪ್ರೆಸಸ್ ಮೋರ್ ದೆನ್ 1000 ವರ್ಡ್ಸ್ ಅಂತಕ್ಕಂಥದ್ದು 2 ಸಾಲು ಬರೆದ್ರು ಕೂಡ 1 ಮಾರ್ಕಸ್ ನಿಮ್ಗೆ ಕೊಡ್ತಾರೆ. ಮುಂದೆ ಇದರಲ್ಲಿ ಏನು ಕಾಣ್ತದ ಅದನ್ನು ಬರೀರಿ. ಓಕೆ, ದ ಪಿಕ್ಚರ್ ಈಸ್ ರಿಲೇಟೆಡ್ ಟು ಸ್ಕೂಲ್ ಅಂತ ಬರೀರಿ. ಓಕೆ, ಅಥವಾ ದ ಪಿಕ್ಚರ್ ಈಸ್ ರಿಲೇಟೆಡ್ ಟು ದ ಹೋಮ್ ಅಂತ ಬರೀರಿ. ಆಮೇಲೆ ಅಲ್ಲಿ ಎಷ್ಟು ಜನ ಇದ್ದಾರೆ, ದೇರ್ ಆರ್ 5 ಮೆಂಬರ್ಸ್ ಇದ್ದಾರೆ. ಎಷ್ಟು ಜನ, 2 ಜೆಂಟ್ಸ್ ಇದ್ದಾರೆ, ಆಮೇಲೆ ಲೇಡೀಸ್ 1 ಗರ್ಲ್ಸ್ ಇದ್ದಾರೆ. ಕ್ಲೀನಿಂಗ್ ದ ರೋಡ್ ಇದೆ. ಓಕೆನಾ, ಸೊ ಅವರೆಲ್ಲ ಗೋ ಗ್ರೀನ್ ಆಮೇಲೆ ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಇದೆ. ಸೊ ಈ ತರನಾಗಿರ್ತಕ್ಕಂಥ ನೀವೇನು ಮಾಡಿಪ್ಪ ಅಂದರೆ ಇನ್ಫಾರ್ಮೇಷನನ್ನು ಚಿತ್ರ ನೋಡಿ ಬರೀಬೇಕು. ಅದು ವಾಕ್ಯಗಳ ಮೀನಿಂಗ್ಫುಲ್ ಇದ್ದರೆ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಸ್ಟ್ 5 ಮಾರ್ಕ್ಸಲ್ಲಿ ನೋಡೋದಾದರೆ ಸ್ನೇಹಿತರೆ, ಪರ್ಸ್ನಲ್ ಲೆಟರನ್ನು ಬರೀರಿ. ಸೊ ಪರ್ಸ್ನಲ್ ಲೆಟರ್ ಬರೀಬೇಕಾದ್ರೆ ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ, ನಿಮ್ಮ ಹೆಸರು, ಶಾಲೆ ಹೆಸರು, ಊರ ಹೆಸರು ಅದನ್ನು ಬರ್ಕೊಡ್ರಿ. ನಾಳೆಯಿಂದ ಡೇಟ್ ಹಾಕೋರಿ 28/2/2025. ಆವಾಗ ಫಾದರ್ ಇದ್ದರೆ ಫಾದರು, ಮದರ್ ಇದ್ದರೆ ಮದರು. ಫಸ್ಟ್ ಸ್ಟಾರ್ಟಿಂಗ್ ಇಷ್ಟು ಬರೀಲೇಬೇಕು. ಏನು, ಐ ಆಮ್ ಫೈನ್ ಹಿಯರ್ ವಿತ್ ಮೈ ಸ್ಟಡಿ ಆ್ಯಂಡ್ ವೆಲ್ತ್ ಇನ್ ದ ಗ್ರೇಸ್ ಆಫ್ ಗಾಡ್. ಹೌ ಆರ್ ಯು? ಐ ಹೋಪ್ ದ್ಯಾಟ್ ಯು ಆರ್ ಆಲ್ಸೋ ಫೈನ್ ವಿತ್ ದ ಗ್ರೇಸ್ ಆಫ್ ಗಾಡ್ ಅಂತಕ್ಕಂಥದ್ದು ಐ ಆಮ್ ಸ್ಟಡಿಂಗ್ ವೆಲ್ ಅಂತ ಬರೀರಿ. ಕನ್ವೆ ಮೈ ವಾರ್ಮ್ ರಿಗಾರ್ಡ್ಸ್ ಟು ಮದರ್ ಆ್ಯಂಡ್ ಬ್ರದರ್, ಯುವರ್ಸ್ ಲವಿಂಗ್ಲಿ ಅಂತ ಬರೆದು ನಿಮ್ಮ ಏನು ಕೊಟ್ಟಿರ್ತಾರದ ಹೆಸರು ಬರೆದು 2 ಅಡ್ರೆಸ್ಸನ್ನು ಬರೆದು XYZ ಬರೀರಿ. ಸೊ ಆಮೇಲೆ ಇದನ್ನು 2 ಅಡ್ರೆಸ್ಸನ್ನು ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಫಾರ್ಮಲ್ ಲೆಟರ್ ಕಂಪ್ಲೀಟ್ ಆಗ್ತದೆ. ಇದನ್ನು ಬಿಟ್ಟು ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಲೆಟರಲ್ಲಿ ಫಸ್ಟ್ ಮೇನ್ ಏನು ಮಾಡಿದರೆ, ನಿಮಗೆ ಏನು ಇಮ್ಯಾಜಿನ್ ಮಾಡೋದಿದ್ದಾರೆ ಅದನ್ನೇ ಇಮ್ಯಾಜಿನ್ ಮಾಡಿ ನೀವು ಏನು ಮಾಡಬೇಕು ಸ್ನೇಹಿತರೆ, ಬರಿಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಕ್ವಶನ್ ಟ್ಯಾಗ್, ಭಾಳಷ್ಟು ಕ್ವಶನ್ ಟ್ಯಾಗನ್ನು ಕೊಟ್ಟಿದ್ದೀನಿ. ಪಾಸಿಟಿವ್ ಆದರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಬೇಕು. ಟೈಮ್ಸ್ ಫಾರ್ಮನ್ನು ನೋಡಿಕೊಂಡು ನೀವು ಕ್ವಶನ್ ಟ್ಯಾಗ್ಗಳನ್ನು ಕಲ್ಕೊಡ್ರಿ. ಭಾರತಿ ಈಸ್ ಅ ಗುಡ್ ಗರ್ಲ್ ಇದೆ, ಈಸ್ ಅದ, ಆಮೇಲೆ ಏನಾಗ್ತದೆ ಪಾಸಿಟಿವ್ ಅದ, ಈಸಂಟ್ ಶಿ. ಯಾಕಂದರೆ ಭಾರತಿ ಅನ್ನೋದು ಏನದು ಸ್ತ್ರೀ ಅಲ್ಲ, ಎಸ್ ಫಿಮೈನ್ ಅದು. ನೆಕ್ಸ್ಟ್ ಸಂಗೀತ ವಾಸ್ ಇನ್ ಅಮೆರಿಕಾ, ವಾದ್ ಸಂಗೀತ ಅಂತದ, ವಜಂಟ್ ಶಿ ಅಂತಕ್ಕಂಥದ್ದು ಬರ್ತದೆ. ಸೊ ಹಿಂಗೆ ಈ ಫಾರ್ಮ್ಗಳನ್ನು ನೀವೇನು ಮಾಡ್ಕೊಡ್ರಪ್ಪ ಅಂತಂದರೆ ಕಂಟಿನ್ಯೂ ಆಗಿ ತಿಳ್ಕೊಡ್ರಿ. ಇನ್ನು ಇನ್ಫಿನಿಟಿವ್ ಅಂದರೆ ಏನಪ್ಪ ಅಂದ್ರೆ 2+ ವರ್ಬ್. ವಾಕ್ಯದಲ್ಲಿ ಭಾಳ ಈಸಿ ಇರ್ತದೆ. 4 ಆಪ್ಷನ್ ಜೊತೆ 2 ಇರಬೇಕು, ಜೊತೆಗೆ ವರ್ಬ್ ಇರಬೇಕು. ಫಸ್ಟ್ 2 ಬರಬೇಕು, ಅದು ಗೊತ್ತಿರಲಿ. 2 ಇದ್ದರೆ ವರ್ಬ್ ಆದರೆ ಮಾತ್ರ ನಿಮ್ಗೆ ಏನು ಮಾಡ್ತಾರೆ, ಇನ್ಫಿನಿಟ್ ಅಂತ ಕರೀತಾರೆ. ಸೊ ಅದು ಸಿಂಪಲ್ ಆಗಿ ನೀವು ಏನು ಮಾಡ್ಬೋದು ಸ್ನೇಹಿತರೆ, ಬರಿಬೋದು. ಇನ್ನು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನ ಕೇಳ್ತಾರೆ. ಅದರಲ್ಲಿ ಏನದ, ಪ್ಲೀಸ್ ಟೆಲ್ ಮಿ ಅ ಸ್ಟೋರಿ ಅಂತದ, ಅದೇನು ಅನ್ಬೋದು ನಾವು, ರಿಕ್ವೆಸ್ಟ್ ಅಂತೀವಿ. ಹೌ ಡು ಐ ಗೋ ಟು ಬಸ್ ಸ್ಟ್ಯಾಂಡ್ ಅದ, ಆಸ್ಕಿಂಗ್ ಫಾರ್ ಡೈರೆಕ್ಷನ್ ಅನ್ಬೋದು. ಆಮೇಲೆ ಏನದ, ಇದು ಗುಡ್ ಮಾರ್ನಿಂಗ್ ಸರ್, ಇದನ್ನು ಗ್ರೀಟಿಂಗ್ ಅಂತೀವಿ. ಹಾಯ್ ವಾಟ್ ಈಸ್ ಯುವರ್ ನೇಮ್, ಇದು ಎಂಕ್ವೈರಿಂಗ್ ಅಂತೀವಿ. ಇಂಗ್ಲೀಷ್ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಅಂತೀವಿ, ಅದು ಎಕ್ಸ್ಪ್ರೆಸಿಂಗ್ ಲೈಕ್ಸ್ ಅಂತ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ನಿಮಗೆ ಬರ್ತಕ್ಕಂಥ RCಗಳನ್ನು, ಲೆಟರ್ಗಳನ್ನು, ಸಿಂಪಲ್ ಗ್ರಾಮರ್ಗಳನ್ನು ನೀವು ಎಲ್ಲಿ ಯಾವ ಏರಿಯಾದಿಂದ ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ಹೇಳಿದ್ದೀನಿ. ಖಂಡಿತವಾಗಿ ನೋಡ್ಕೊಂಡು ಹೋದರೆ ಒಳ್ಳೆ ಅಂಕಗಳು ನಿಮಗೆ ಸಿಗ್ತವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ. ಸೊ ನೆಕ್ಸ್ಟ್ ಮತ್ತೆ ನಾವು ನಿಮಗೆ ಮಾಡಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು, ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಅವುಗಳನ್ನ ಸಹಿತ